ನಮಸ್ಕಾರ. ಸಂಜೆ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಇವತ್ತಿನ ಸಂಜೆ ಸೂಪರ್ ಫಾಸ್ಟ್ನಲ್ಲಿ ಮೊದಲಿಗೆ ಅನಾಮಿಕಾ ಬಂಧನದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿ ಜೈಲು ಸೇರಿದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಅರ್ಜಿ ವಿಚಾರಣೆ ನಡೆಸಿದ ಉಡುಪಿ ಜಿಲ್ಲಾ ಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂಥದ್ದು. ಗುರುವಾರ ಬ್ರಹ್ಮಾವರ ಪೊಲೀಸರು ತಿಮರೋಡಿ ಅವರನ್ನು ಬಂಧಿಸಿದ್ರು. ಬ್ರಹ್ಮಾವರ ತಾಲೂಕು ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಈಗ ಉಡುಪಿ ಜಿಲ್ಲಾ ಕೋರ್ಟ್ನಿಂದ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ತಿಮರೋಡಿಗೆ ಜಾಮೀನು ಸಿಕ್ಕಿರೋದು ಸಂತೋಷ ನೀಡಿದೆ ಅಂತ ಉಡುಪಿಯಲ್ಲಿ ಗಿರೀಶ್ ಮಠಣ್ಣನವರು ಹೇಳಿದ್ದಾರೆ. ನ್ಯಾಯದ ಭಗೀರಥನಿಗೆ ನ್ಯಾಯ ಸಿಕ್ಕಿದೆ. ನಿರಂತರ ಅತ್ಯಾಚಾರ ಕೊಲೆ ವಿರುದ್ಧ 13 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ವಕೀಲ ಬಾಂಧವರಿಗೆ ಅಭಿನಂದನೆಗಳು ಅಂತ ಹೇಳಿದರು. ನಿರಂತರವಾಗಿ 13 ವರ್ಷದಿಂದ ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ನಡೆದಂಥ ಅತ್ಯಾಚಾರ ಕೊಲೆಗಳ ವಿರುದ್ಧ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಇದು ಹೋರಾಟದ ಒಂದು ಶಕ್ತಿಯನ್ನ ಹೆಚ್ಚಿದೆ. ಎಲ್ಲ ವಕೀಲ ಬಾಂಧವರು ಯಾರಿದ್ದಾರೆ, ವಕೀಲ ಸಹೋದರರು, ಅಡ್ವೊಕೇಟ್ಸ್ ಯಾರಿದ್ದಾರೆ, ನ್ಯಾಯವಾದಿಗಳು, ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಮಾನಿಗಳ ಬಳಗದ ಪರವಾಗಿ ಇಡೀ ನ್ಯಾಯವಾದಿಗಳು ಏನು ಒಂದು ಬಂಡೆಯಂತೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆರೋಪಿಸಿದ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಮುಂಜಾನೆವರೆಗೂ ಅನಾಮಿಕನ ವಿಚಾರಣೆಯನ್ನ ಪ್ರಣವ್ ಮೊಹಾಂತಿ ಮಾಡಿದ್ರು. ಇಂದು ಅರೆಸ್ಟ್ ಮಾಡಿದ್ದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿ ತದನಂತರ ಕೋರ್ಟ್ಗೆ ಅನಾಮಿಕನನ್ನ ಹಾಜರುಪಡಿಸಲಾಯಿತು. ಪ್ರಕರಣದ ಮತ್ತಷ್ಟು ವಿಚಾರಣೆಗಾಗಿ ಪೊಲೀಸರು ಚಿನ್ನಯ್ಯನನ್ನ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಸದ್ಯ ಕೋರ್ಟ್ ಚಿನ್ನಯ್ಯನನ್ನ 10 ದಿನದ ಕಸ್ಟಡಿಗೆ ನೀಡಿದೆ. ಎಸ್ಐಟಿ ಅಧಿಕಾರಿಗಳಿಂದ ಅನಾಮಿಕಾ ಬಂಧನವಾಗ್ತಾ ಇದ್ದಂತೆ ಅನಾಮಿಕನ ಮುಖವಾಡ ಬಯಲಾಗಿದೆ. ಅನಾಮಿಕಾ ವ್ಯಕ್ತಿಯ ಹೆಸರು CN ಚಿನ್ನಯ್ಯ ಅಂತ ರಿವೀಲ್ ಆಗಿದೆ. ಮಂಡ್ಯ ಜಿಲ್ಲೆಯ ಚಿಕ್ಕಬೆಳ್ಳಿ ನಿವಾಸಿ ಚಿನ್ನಯ್ಯ ಅಂತ ತಿಳಿದು ಬರ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳೇ ಹೆಸರನ್ನ ಬಯಲು ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತವರಿಗೆ ಧನ್ಯವಾದಗಳು. ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚು ಮಾತನಾಡೋದಿಲ್ಲ. ಸತ್ಯಗಳನ್ನು ತೊಳೆದು ಇಟ್ಟಂತಾಗಿದೆ. ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ ಅಂತ ಆಶಿಸ್ತೇನೆ ಅಂತ ತಿಳಿಸಿದ್ರು. ಸತ್ಯ ಬರುವುದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಕೂಡ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಷಯ ಪಡೆದ ಸ್ವಾಮಿಲೆ ಆ ಭಾಷೆಯ ದೇವರ ಪಕ್ಷದ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನವಾಗಿದೆ. ಇದರ ಬೆನ್ನಲ್ಲೇ ಧರ್ಮಸ್ಥಳ ದೇವಸ್ಥಾನದ ಅಧಿಕೃತ ಸಾಮಾಜಿಕ ಜಾಲತಾಣ ಪುಟದಲ್ಲಿ ಶಿವರುದ್ರ ತಾಂಡವ ಮಾಡ್ತಿರೋ ಫೋಟೋ ಪೋಸ್ಟ್ ಮಾಡಲಾಗಿದೆ. ಧರ್ಮ ವಿಜಯದ ಸಂಕೇತವಾಗಿ ಧರ್ಮಸ್ಥಳ ದೇವಸ್ಥಾನದ ಹಿಂದೆ ಶಿವರುದ್ರವ ತಾಂಡದ ಫೋಟೋ ಅನಾವರಣವಾಗಿದೆ. ಇನ್ನು ಅನಾಮಿಕಾ ಚಿನ್ನಯ್ಯನನ್ನ ಎಸ್ಐಟಿ ಅರೆಸ್ಟ್ ಮಾಡೋಕೆ ಆತ ತಂದಿದ್ದ ಬುರುಡೆಯೇ ಕಾರಣವಾಗಿದೆ. ದೂರು ನೀಡಲು ಬಂದ ಸಂದರ್ಭದಲ್ಲಿ ಪೊಲೀಸರಿಗೆ ಅನಾಮಿಕಾ ಬುರುಡೆಯೊಂದನ್ನು ಕೊಟ್ಟಿದ್ದ. ಸದ್ಯ ಇದೇ ಬುರುಡೆ ಬಗ್ಗೆ ತನಿಖೆ ನಡೆಸಿದಾಗ ಅನಾಮಿಕಾ ತನಗೆ ಓರ್ವ ವ್ಯಕ್ತಿ ಬುರುಡೆಯನ್ನ ಕೊಟ್ಟಿದ್ದ. ಇದು ಧರ್ಮಸ್ಥಳದಲ್ಲಿ ಕೊಲೆಯಾದ ಪ್ರಕರಣಗಳಿಗೆ ಸೇರಿದ ಬುರುಡೆ ಅಂತ ಹೇಳಿದ್ದ. ಸದ್ಯ ಕ್ರೈಮ್ ನಡೆದ ಸ್ಥಳದಿಂದ ಬುರುಡೆ ಸಂಗ್ರಹಿಸಿರೋದು ಕೂಡ ಅಪರಾಧವಾಗಿತ್ತು. ಹೀಗಾಗಿ ಅಧಿಕಾರಿಗಳು ಅನಾಮಿಕನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಅನಾಮಿಕಾ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿತ್ತು. ಈ ವೇಳೆ ಚಿನ್ನಯ್ಯನ ಮೇಲೆ ಎಸ್ಐಟಿ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ. ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ. ಈ ಬಗ್ಗೆ ವಿವರವಾದ ತನಿಖೆಯ ಅವಶ್ಯಕತೆ ಇದೆ. ಹಾಗಾಗಿ 10 ದಿನ ಕಸ್ಟಡಿ ಕೊಡಿ ಅಂತ ಕೇಳಿದ್ರು. ಈ ವೇಳೆ ಎಸ್ಐಟಿ ಪರ ವಾದ ಬಳಿಕ ಚಿನ್ನಯ್ಯಗೆ ಮಾತನಾಡೋಕೆ ನ್ಯಾಯಾಧೀಶರು ಅವಕಾಶವನ್ನು ನೀಡಿದ್ರು. ಈ ವೇಳೆ ಅನಾಮಿಕನು ಚಿನ್ನಯ್ಯ ಮಾತನಾಡಿದ್ದು, ನಾನು ಹೆಣ ಹೂತು ಹಾಕಿದ್ದು ನಿಜ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸದ್ಯ ಆರೋಪಿಯ ಹೇಳಿಕೆ ದಾಖಲಿಸಿ 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದ್ದು ಎಸ್ಐಟಿ ಕಚೇರಿಯಲ್ಲಿ ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಿದೆ. ಬುರುಡೆ ಆರೋಪಿ ಚಿನ್ನಯ್ಯ ಮೂಲತಃ ಮಂಡ್ಯದ ಚಿಕ್ಕಬಳ್ಳಿ ನಿವಾಸಿ. ಚಿನ್ನಯ್ಯ ಕುರಿತು ಮಾತನಾಡಿರುವ ಗ್ರಾಮಸ್ಥರು ಅವನೊಬ್ಬ ಸುಳ್ಳುಗಾರ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಮೈಗಳ್ಳನಾಗಿದ್ದ. ಅವನಿಂದ 1 ಅಡಿ ಗುಂಡಿ ತೆಗೆಯೋಕೆ ಸಾಧ್ಯವಿಲ್ಲ.
ಆತ ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು. ಆತನನ್ನ ಸರಿಯಾಗಿ ತನಿಖೆ ಒಳಪಡಿಸಿದ್ರೆ ಸತ್ಯಾಂಶ ಹೊರಬರುತ್ತೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಇಲ್ಲಿದ್ದು ಇರೋರು ಕೂಡ ಒಳ್ಳೆ ತಂದಲ್ಲಿ ಕೆಲವೊಬ್ರು ಆಲೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು, ಇವರು ಆಲೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಯಾರೋ ಅವ್ರ ಫ್ಯಾಮಿಲಿ ಒಂದು 2-3 ಜನ. ನಮ್ಮ ಇದೇ ಚಿಕ್ಕಬಳ್ಳಿ ಸೌರ್ಯ ನಂಬರ್ 146 2 ಎಕರೆ ಜಮೀನಿತ್ತು. ಜಮೀನು ಅಂದರೆ ಗೋಮಾಳ ಮಾಡ್ಕೊಂಡು ಎಸ್ಟೆಂಟ್ ಆಗಿರಲ್ಲ, ತೆಕ್ಲಿತ್ತು, ಅದನ್ನ ಮಾಡ್ಕೊಂಡು ಊಟ ಹೆಂಗೆ ಜೀವನ ಮಾಡ್ಕೊಂಡು ಇದ್ದಷ್ಟಕ್ಕೆ ಎಲ್ಲ ಜೊತೆಲಿ ಅನ್ಯೋನ್ಯವಾಗಿ ಅವರಿದ್ರು ಅವ್ರ ಫ್ಯಾಮಿಲಿ. ಈಗ ಒಂದು 89-90ರಲ್ಲಿ ಇಲ್ಲಿಂದ ಒಂದು 35 ವರ್ಷದಿಂದ ಅವರು ಇಲ್ಲಿಂದ ಅಲ್ಲಿ ವಲಸೆ ಹೋದ್ರು. ಇವನಂತೂ ಆಗಲೂ ಕೂಡ ಇವನು ಗೇದೋನಲ್ಲ, ಇವನು ಯಾರೋ ಗೇದೋನು ಅಲ್ಲ, ಏನೂ ಇಲ್ಲ. ಇವನೇ ಅವ್ರಿಗೆ ಕಿರಿ ಮಗ. ಗುಂಡ್ಕ ತಿನ್ಕ ಗುಂಡಾಡಿ ಗುಂಡಂಗೆ ಇದ್ದ. ಇಲ್ಲಿ ಒಂದಡಿ ಗುಂಡಿ ತೋಡೋ ಶಕ್ತಿನೂ ಇಲ್ಲ ಇವನಿಗೆ. ಶಕ್ತಿ ಅದೇ, ಬಟ್ ಎದ್ದು ಮಾಡೋನಲ್ಲ, ಬರೀ ಮಾತು. ಅದು ನಡೆದಿಲ್ವೋ ಅದು ಭಗವಂತನ ಇಚ್ಛೆ ಬಿಟ್ಟಿತ್ತು. ಇವನು ಹೇಳೋದೆಲ್ಲ ಬರೀ ಸುಳ್ಳು. ನಮ್ಮ ಜೊತೆಲೆಲ್ಲ ಚೆನ್ನಾಗಿ ಒಡನಾಟಿಲಿದ್ದ, ಅಷ್ಟೇನು ಇದಿಲ್ಲ. ಅವನು ಯಾವ ಕೆಲಸಕ್ಕೆ ಇದಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಮಾಮೂಲಿ ಸ್ವೀಪರ್ ಕೆಲಸಗಳು ಮಾಡ್ತಿದ್ದ ಅವ್ರ ತಂದೆ ಜೊತೆಲಿ. ಸರ್ ಇಲ್ಲಿ ಇನ್ನು ಮಾಸ್ಕ್ ಮ್ಯಾನ್ ಬಂಧನ ಆಗ್ತಾ ಇದ್ದಂತೆ ಚಿನ್ನಯ್ಯನ ಹುಟ್ಟೂರಿನ ಜನರು ಪ್ರತಿಕ್ರಿಯಿಸಿದ್ದು, ಧರ್ಮದ ಮೇಲೆ ಆಪಾದನೆ ಮಾಡೋಕೆ ಹೋದವನಿಗೆ ತಕ್ಕ ಶಿಕ್ಷೆಯಾಗಿದೆ. ಅದರಲ್ಲೂ ಮಂಜುನಾಥನಿಗೆ ಹಾಗೂ ಕಾವಂದರಿಗೆ ಕಳಂಕ ತರಕ್ಕೆ ಹೊರಟಿದ್ದ ಆತ ಸೃಷ್ಟಿಸಿದ್ದ ಬಲೆಗೆ ಆತನೇ ಈಗ ಬಿದ್ದಿದ್ದಾನೆ. ಈಗ ಅವನ ಹಿಂದೆ ಇದ್ದದ್ದು ಅವರ ಷಡ್ಯಂತ್ರ ಯಾರೆಲ್ಲ ಮಾಡಿದ್ರು ನೋಡಿ, ಅವ್ರಿಗೂ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. ಮೇಲೆ ಇವರು ಮಾಡಿರುವಂಥ ಅಪರಾಧ ಭಾಳ ಅಪರಾಧವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಮನೆಗೂ ಮಂಜು ಅಂತ ಹೆಸರು ಕಟ್ಕೊಂಡಿದ್ದೀವಿ. ಅಲ್ಲಿ ಆ ದೇವ್ರ ಭಕ್ತರುಗಳಿದ್ದೀವಿ ನಾವೆಲ್ಲ. ಆ ದೇವರು ಅಂದರೆ ಇಡೀ ನಮಗೆ ಯಾವುದೇ ಕಷ್ಟಗಳು ಬಂದರೆ ನಡೀರಿ ಅಲ್ಲೋಗಿ ನಾವು ಭಾಷೆ ಕೊಡೋಣ, ಅಲ್ಲಿ ಮುಟ್ಬಿಡಿ ನೀವು ಅಂತ ಅನ್ನೋ ಮಾತು ಅಷ್ಟೊಂದು ನಂಬಿಕೆ ಇದೆ ನಮಗೆ ಹಿಂದೂಗಳಲ್ಲಿ. ಅಂಥ ಹಿಂದೂಗಳಿಗೆ ಇಲ್ಲದೇ ಇರುವಂಥ ಈ ಮಾಡ್ತಾ ಇರೋದು, ಅಪವಾದ ಮಾಡ್ತಾ ಇರೋದು ತುಂಬ ಅಪರಾಧದ ಕೆಲಸ. ಯಾವುದೇ ಎವಿಡೆನ್ಸ್ ಇದನ್ನೇ ಅಪವಾದ ಮಾಡಿರೋದು ತಪ್ಪು ಅಲ್ವಾ? ಸುಮ್ಮನೆ ಈಗ SIT ನೇಮಿಸೋದಲ್ವಾ, ಸರ್ಕಾರನೂ ಅದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ನನ್ನ ಅಭಿಪ್ರಾಯ. SIT ಯಾಕೆ ನೇಮಿಸಿ? ಈಗ ನಾನು ಒಂದು ಅಪರಾಧ ಮಾಡಿದಂತಂದ್ರೆ SIT ನೇಮಿಸೋಕ್ಕಾಗ್ದ? ಬಂದಿದ್ದು ನಿಜವಾಗ್ಲೂ ಒಳ್ಳೇದು ಅಂತ ಹೇಳ್ತೀನಿ ನಾನು. ಅದರಿಂದ ಏನಾರು ಸಿಕ್ಕಿದ್ರೆ ತಪ್ಪು ಒಪ್ಕೊಳ್ಳೋಣ ನಾವು ಮನಸ್ಸು. ಏನು ಸಿಕ್ಕಿದ ಮೇಲೆ ಅವನಿಗೆ ಬಂದಿರೋದು ಸರಿ ಅಂತ ನಾನು ಹೇಳ್ತೀನಿ. ಇನ್ನು ಅನಾಮಿಕ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಬಂಧಿಸಿದ ಬೆನ್ನಲ್ಲೇ ಚಿನ್ನಯ್ಯನ ಹುಟ್ಟೂರಿನಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಧರ್ಮಸ್ಥಳ ಹಾಗೂ ಹಿಂದೂ ಧರ್ಮಕ್ಕೆ ಕಳಂಕ ತರಕ್ಕೆ ಹೊರಟವರು ಜೈಲು ಪಾಲಾಗಿದ್ದಾನೆ. ಈತನ ಬಂಧನ ನಮಗೆಲ್ಲ ಖುಷಿ ತಂದಿದೆ ಅಂತ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು ಜ್ಯೂಸ್ ಕುಡಿದು ಸಂಭ್ರಮಿಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನವನ್ನ ಹೋರಾಟಗಾರ ಗಿರೀಶ್ ಮಠಣ್ಣನವರು ಸ್ವಾಗತಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಮಾತನಾಡಿರುವ ಅವರು, SIT ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇದೆ. SIT ತನ್ನ ಪಾಡಿಗೆ ತನಿಖೆ ಮಾಡೋಕೆ ಬಿಡಬೇಕು. ಸುಜಾತಾ ಭಟ್ ಪ್ರಕರಣವನ್ನು SIT ತನಿಖೆ ಮಾಡುತ್ತೆ ಅಂತ ಹೇಳಿದ್ರು. ವಿಚಾರ ತಿಳಿತು, ಅದು ಒಳ್ಳೆಯ ವಿಷಯ, ಅದನ್ನು ಸ್ವಾಗತಿಸ್ತೇವೆ ಸರ್. ಷಡ್ಯಂತ್ರ ಏನೋ ಇದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆಯ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆಯಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ. ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲದಂಗೆ ಅದು ಜನರ ಮುಂದೆ ಬರುತ್ತೆ. ಇದುವರೆಗೂ ಅನಾಮಿಕ ಅರೆಸ್ಟ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ DCM DK ಶಿವಕುಮಾರ್, ನನಗೆ ಮೊದಲಿನಿಂದಲೂ ನಂಬಿಕೆ ಇತ್ತು. ತನಿಖೆಗೆ ಧರ್ಮಾಧಿಕಾರಿಗಳು ಕೂಡ ಸ್ವಾಗತ ಮಾಡಿದ್ರು. ಅವರ ಕುಟುಂಬದವರು CM ಭೇಟಿ ಮಾಡಿದ್ರು. ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಕ್ರಮ ಆಗತ್ತೆ. ನಾವು ಯಾರ ಪರವೂ ಇಲ್ಲ. ಧರ್ಮದಲ್ಲಿ ರಾಜಕಾರಣ ಮಾಡಬಾರ್ದಷ್ಟೇ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ DK ಸುರೇಶ್ ಕೂಡ ಪ್ರತಿಕ್ರಿಯಿಸಿದ್ದು, ಅನಾಮಿಕನ ಹಿನ್ನೆಲೆ ಗೊತ್ತಾಗಬೇಕು, ಶ್ರೀ ಕ್ಷೇತ್ರ ಉಳಿಬೇಕು ಅಂತ ಹೇಳಿದ್ರು. ಗೃಹ ಸಚಿವ ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದು, ತನಿಖೆ ಬಳಿಕ ಸತ್ಯ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಏನು ಮಾತಾಡಿರಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು. ಅಡ್ಡಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ. ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ. ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಕಳಂಕ ಇತ್ತು, ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು. ಮಂಜುನಾಥ ನಂಬಿದವ್ರನ್ನ ಕೈ ಬಿಡಲ್ಲ.
ಇಂಥ ಕಚಡ ರಾಜಕಾರಣವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಮಂಜುನಾಥ ಖಂಡಿತ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗೆ. ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಆ ನಂಬಿಕೆಯನ್ನು ಮಂಜುನಾಥ ಒಂದು ಮುಕ್ತಿಯನ್ನು ಒಂದು ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇದರಲ್ಲಿ ಭಾರತೀಯ ಜನತಾ ಪಕ್ಷವರು ಧರ್ಮಯಾತ್ರೆ ಏನು ಮಾಡ್ತಾರೆ, ಧರ್ಮಯುದ್ಧ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೋ, ಧರ್ಮಯಾತ್ರೆ ಮಾಡ್ಲಿಕ್ಕೆ ಹೋದಾರೋ, ಇದು ಧರ್ಮಸ್ಥಳದ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಇದು ಕೊನೆಗಾಲ. ಆಗಿರೋದು ನಿಜ, ಬಂಧನ ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವರು ಬಂಧನ ಮಾಡಿದ್ದಾರೆ. ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಇನ್ನು ಇದೇ ವಿಚಾರವಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಊಹಾಪೋಹಗಳಿಗೆ ಅಂತ್ಯವಾಡಲು ಈ ತನಿಖೆ ಅವಶ್ಯಕತೆ ಇತ್ತು ಅಂತ ಹೇಳಿದರು. ಧರ್ಮಸ್ಥಳದ ಬುರುಡೆ ಸುದ್ದಿ ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ರಾಜ್ಯದ ಹಲವೆಡೆ ಬಿಜೆಪಿ ಬೀದಿಗಿಳಿದಿವೆ. ಬಿಜೆಪಿಯ ನಾಯಕರು ಕೆರಳಿದ್ದು ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸೌಜನ್ಯ ಕೇಸನ್ನ ಇಟ್ಕೊಂಡು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ, ಹಿಂದೂ ಧರ್ಮಕ್ಕೆ ಏನೆಲ್ಲ ಅವಮಾನ ಮಾಡಬೇಕು ಅದೆಲ್ಲವನ್ನ ಮಾಡಾಗಿದೆ. ಈಗ ಮುಸುಕುಧಾರಿಯ ರೀತಿ ಸಿಎಂ ಡಿಸಿಎಂ ನಾಟಕ ಮಾಡಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು. ಶಾಸಕರಾದ ಎಸ್ಎನ್ ಚೆನ್ನಬಸಪ್ಪ ಮತ್ತು ಯಶ್ಪಾಲ್ ಸುವರ್ಣ ಮಾತನಾಡಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಗುಡುಗಿದ್ರು. ಇತ್ತ ಧಾರವಾಡದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ಸಮೀರ್ ಅನ್ನೋನು ಮುಸ್ಲಿಮರ ಅತ್ಯಾಚಾರ ದೌರ್ಜನ್ಯ ಬಗ್ಗೆ ತೋರಿಸಿದ್ದಾನಾ? ಮಸೀದಿ ಮದ್ರಾಸಾದಲ್ಲಿ ದೌರ್ಜನ್ಯ ನಡೆದಿದೆ, ಈ ಬಗ್ಗೆ ಏನಾದರೂ ತೋರಿಸಿದ್ದಾನಾ? ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಮುಸುಕುದಾರಿ ಹಿಂದಿನ ಸೂತ್ರಧಾರ ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಶಾಸಕ ಭರತ್ ಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬಂಧಿಸಿದ್ದಾರೆ. ಸೂತ್ರಧಾರಿಗಳ ಮುಖವಾಡ ಕಳಚಬೇಕು, ಇವರಿಗೆಲ್ಲ ಫಂಡ್ ಮಾಡ್ತಿರೋದು ಯಾರು ಅಂತ ಗೊತ್ತಾಗಬೇಕು. ಚಿನ್ನಯ್ಯ, ಸುಜಾತಾ ಭಟ್ ಕೈಗೊಂಬೆಗಳು ಅಷ್ಟೇ. ಅವರಿಂದ ಈ ರೀತಿ ಹೇಳಿಕೆ ಕೊಡಿಸ್ತಿರೋದು ಯಾರು ಅನ್ನೋದು ಗೊತ್ತಾಗಬೇಕು. ನಾವ್ಯಾರೂ ತನಿಖೆಗೆ ಅಡ್ಡ ಬರೋದಿಲ್ಲ. ಆರೋಪ ಮಾಡ್ತಿರೋರ ಮಂಪರು ಪರೀಕ್ಷೆ ಆಗಲಿ ಅಂತ ಭರತ್ ಶೆಟ್ಟಿ ಆಗ್ರಹಿಸಿದರು. ಅನಾಮಿಕಾ ಚಿನ್ನಯ್ಯ ಬಂಧನ ಆಗಿರುವ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಸಚಿವ ಆರಗ ಜ್ಞಾನೇಂದ್ರ, ಕಳೆದ 1 ತಿಂಗಳಿನಿಂದ ಹಿಂದೂ ಧರ್ಮದ ಮೇಲೆ ಭಾರೀ ದೊಡ್ಡ ಆಘಾತಕಾರಿ ಮಾಡುವ ಕೆಲಸ ಆಗ್ತಾ ಇದೆ. ಕೇವಲ ಅನಾಮಿಕರನ್ನ ಬಂಧಿಸಿದ್ರೆ ಸಾಲದು, ಇದರ ಹಿಂದಿರುವ ಎಲ್ಲ ಬೇರುಗಳನ್ನ ಕಿತ್ತು ಹಾಕಬೇಕು. ಇದು ಇಲ್ಲಿಗೆ ಕೊನೆಯಾಗಬೇಕು. ಈ ಪ್ರಕರಣದಲ್ಲಿರುವ ಎಲ್ಲರನ್ನ ಬಂಧನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ.